ಕಾನೂನಿ ವಿರೋಧಿ ಇದೆ. ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅನ್ನ ಇವತ್ತು ಕಾನೂನುಬದ್ಧಗೊಳಿಸುವುದಕ್ಕಾಗಿ PRC ಅನ್ನ ರಾಜ್ಯ ಸರ್ಕಾರ ಮಾಡಿದೆ. ಆಶ್ಚರ್ಯ ಅಂದ್ರೆ ಈ PRC ಯಾರು ಮಾಡ್ಬೋದು? ಯಾರು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಯಾರು ಕೊಡ್ಬೋದು? ಅಲ್ಲ, ಅವರು ಮಾಡಿರುವಂತ ಕಾನೂನಿನಲ್ಲಿ ಒಬ್ಬ RI ರೆವೆನ್ಯೂ ಇನ್ಸ್ಪೆಕ್ಟರ್ ಕೂಡ ಅದಕ್ಕೆ ಸರ್ಟಿಫೈ ಮಾಡಬಹುದು. ಎಲ್ಲಿ ಕೊಡ್ಬೋದು? ಬೆಂಗಳೂರು ಒನ್ನಲ್ಲಿ ಅಪ್ಲಿಕೇಶನ್ ತಗೋಬಹುದು, ಅಟಲ್ ಕೇಂದ್ರದಲ್ಲಿ ಅಪ್ಲಿಕೇಶನ್ ತಗೋಬಹುದು, ಎಲ್ಲಿ ಕೂಡ ಅಪ್ಲಿಕೇಶನ್ ತಗೋಬಹುದು. ಅವರಿಗೆ RI ಸರ್ಟಿಫೈ ಮಾಡಿದ್ರೆ ಸಾಕು. ಇವತ್ತು SIR ನಡೆದ ಮೇಲೆ ನಮ್ಗೆ ಗೊತ್ತಾಗಿರುವಂತದ್ದು, ಇದೇ ರೀತಿಯ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ 50 ರೂಪಾಯಿ ಕೊಟ್ಟು ಕೂಡ BLOಗಳು ಸರ್ಟಿಫೈ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಹತ್ರ ವಿಡಿಯೋ ಇದೆ. ನಿನ್ನೆ ಮೈಸೂರಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡೋದಕ್ಕೆ ತುಂಬೋದಕ್ಕೆ 50 ರೂಪಾಯಿನ ಕಲೆಕ್ಟ್ ಮಾಡ್ತಿದ್ದಾರೆ. ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ 50 ರೂಪಾಯಿ ಕೊಡ್ಬೇಕು ಅಂತ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಈ PRC ದುರುಪಯೋಗ ಆಗೋಲ್ಲ ಅನ್ನೋದಕ್ಕೆ ಖಾತ್ರಿ ಯಾರು ಖಾತ್ರಿ ಮಾಡ್ತಾರೆ? ಮತ್ತೆ ಭಾರತದ ನಾಗರಿಕತೆಯನ್ನು ಕೊಡೋದಕ್ಕೆ ನೀವು ಯಾರು? ಇದನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಬಗ್ಗೆ ಅವಲೋಕನ ಆಗ್ಬೇಕು. ಭಾರತದ ನಾಗರಿಕ ಹೌದಾ ಅಲ್ವಾ ಅನ್ನೋಂಥದ್ದು ತೀರ್ಮಾನ ಆಗ್ಬೇಕು. ನೀವು ಭಾರತದ ಸಂವಿಧಾನವನ್ನು ಹಿಡ್ಕೊಂಡು ಹೋಗ್ತೀರಿ ಎಲ್ಲ ಕಡೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಭಾರತದ ಸಂವಿಧಾನ, DK ಶಿವಕುಮಾರ್ ಕೈಯಲ್ಲಿ ಕೂಡ ಭಾರತದ ಸಂವಿಧಾನ, ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಭಾರತದ ಸಂವಿಧಾನ. ಒಳಗೆ ಖಾಲಿ ಇದ್ರೂ ಅಡ್ಡಿಲ್ಲ, ಯಾಕಂದ್ರೆ ನಿಮ್ ತಲೆನೂ ಖಾಲಿ ಇದೆ. ತಲೆ ಇದ್ದಿದ್ರೆ ಭಾರತದ ಸಂವಿಧಾನ ಆರ್ಟಿಕಲ್ 14ರ ಪ್ರಕಾರ ಯಾರಿಗೂ ಕೂಡ ಭಾರತದ ನಾಗರಿಕತೆಯನ್ನು ಕೊಡಕ್ಕೆ ಆಗಲ್ಲ. ಒಂದು ದೇಶದಲ್ಲಿ ಒಂದು ನಾಗರಿಕತೆ, ಒಂದು ದೇಶದಲ್ಲಿ ಒಂದು ಸಿಟಿಜನ್ಶಿಪ್. ಅಂದ್ರೆ ನೀವು ಪೌರತ್ವದ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ನಿಮ್ಮ ಉದ್ದೇಶ ಒಂದೇ, ನಿಮ್ಗೆ ವೋಟ್ ಬ್ಯಾಂಕ್. SIR ನಡೀತಾ ಇರುವಾಗಲೇ ಇದನ್ನು ಮಾಡಿರುವಂತ ಉದ್ದೇಶನೇ ಯಾವ ಇಲ್ಲಿಗಲ್ ವೋಟರ್ಸ್ ಅನ್ನ ನೀವು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ, ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಗೃಹ ಮಂತ್ರಿಗಳು ಒಂದು ದಿನನೂ ಕೂಡ ಕರ್ನಾಟಕದಲ್ಲಾಗುವಂತ ಅತ್ಯಾಚಾರದ ಬಗ್ಗೆ, ಕರ್ನಾಟಕದಲ್ಲಿ ಆಗುತ್ತಾ ಇರುವಂತ ಕೊಲೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಡ್ರಗ್ಸ್ ದಂಧೆ ಬಗ್ಗೆ, ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಅಕ್ರಮಗಳ ಬಗ್ಗೆ ಅವ್ರು ಮಾತಾಡಿಲ್ಲ. ಯಾವತ್ತು ಮಾತಾಡಿದ್ರೆ ನಂಗೆ ಹೇಳಿಪ್ಪ ನೀವು. ಅವರು ಪ್ರತಿನಿತ್ಯ ಬೆಳಗ್ಗೆ ಮಾತಾಡುವುದು RSS ಬಗ್ಗೆ. ಅಂದ್ರೆ RSS ಬಗ್ಗೆ ಮಾತಾಡಿದ್ರೆ ಅವರು ಗೃಹ ಮಂತ್ರಿಯನ್ನ ಉಳಿಸ್ಕೋಬಹುದು, ಅವರ ಅಪ್ಪ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಉಳಿಬಹುದು ಅಂತ ಅವ್ರು ಅನ್ಕೊಂಡಿದ್ದಾರೆ. ಕರ್ನಾಟಕದ ಹಿತಾಸಕ್ತಿ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಕೇಳೋಕ್ಕೂ ರೆಡಿ ಇಲ್ಲ. ಯಾವ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ ಜಿಲ್ಲೆಯಲ್ಲಿ ಅತ್ಯಾಚಾರ ನಡೀತಿದೆ? ಯಾವ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದರೋಡೆ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ರಸ್ತೆಯಲ್ಲಿ ಕಾರನ್ನು ನಿಲ್ಲಿಸಿ ಹೊಡಿತಾ ಇದ್ದಾರೆ. ಮೈಸೂರಿನ ಮೇನ್ ರೋಡ್ ಅಲ್ಲಿ ಯಾರೋ ಕಾರನ್ನು ನಿಲ್ಲಿಸಿ ಚಾಕು ತೋರಿಸ್ತಾನೆ ಅಥವಾ ಏನೋ ಆಗುತ್ತೆ. ಇದು ಯಾವುದನ್ನು ಅವ್ರು ಕೇಳ್ತಾ ಇಲ್ಲ. ಪರಮೇಶ್ವರ್ ಇದ್ದಾಗ ಒಂದು ಭಾಗ ನಂಗೆ ಗೊತ್ತಿಲ್ಲ, ಅವ್ರು ಗೊತ್ತಿಲ್ಲ ಸಚಿವರಾಗಿದ್ರೆ ಇವರು RSS ಸಚಿವರು. ಎರಡೇ ಮುರಿಯಕ್ಕೆ ನಮ್ಮ RIಗಳಿದ್ದಾರೆ. ರಾಜ್ಯ ಸರ್ಕಾರ ಸೂಚನೆ ಕೊಡುತ್ತೆ. ಇವತ್ತು ಹೇಗೆ SIRಗೆ ಸೂಚನೆ ಕೊಟ್ಟಿದೆ, ನೀವು ಮಸೀದಿಯಲ್ಲಿ ಮಾಡಬಾರ್ದು ಅಂತ ಭಾಷಣ ಮಾಡೋದು, ಹಾಗೆ ಮಾಡಿಸೋದು ಅಲ್ಲೇ. ಹಾಗೇನೆ ನಮ್ಮ RIಗಳು ಇವತ್ತು 50 ರೂಪಾಯಿ ತಗೊಂಡು ಎನ್ಯುಮರೇಷನ್ ಫಾರ್ಮ್ ಕೊಟ್ಟವರು ನಾಳೆ 500 ರೂಪಾಯಿ ತಗೊಂಡು PRC ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಯಾರು ಗ್ಯಾರಂಟಿ ಕೊಡ್ತಾರೆ ಇದಕ್ಕೆ?
ಹೋಗ್ಲಿ, ಒಬ್ಬ ಡಿ.ಸಿ ಇದಾರೆ, IAS ಅಧಿಕಾರಿ, ಅವನು ಡಿ.ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದಾರೆ, ಒಬ್ಬ ನ್ಯಾಯಾಧೀಶ, ಅವನಿಗೆ ಅದು ಇದನ್ನು ಸರ್ಟಿಫೈ ಮಾಡಕ್ ಕೊಟ್ರ? ಅದು ಇಲ್ಲ. RI ಕೊಡ್ಬೋದಂತೆ. ಎಲ್ಲಿ ಕೊಡ್ಬೋದು? ಅಟಲ್ ಕೇಂದ್ರದಲ್ಲೂ ಕೊಡ್ಬೋದು, ಬೆಂಗಳೂರು ಒನ್ನಲ್ಲೂ ಕೊಡ್ಬೋದು, ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಏನ್ ನಡೆಸಿದೀರಿ ನೀವು? ಈ ದೇಶದ ಭದ್ರತೆ ಕತೆ ಏನಾಗ್ಬೇಕು? ಇಷ್ಟೊಂದು ಜನ ನುಸುಳುಕೋರು ಇಲ್ಲಿ ಬರ್ತಾ ಇದಾರೆ ಅಂತ ಪೊಲೀಸ್ ಇಲಾಖೆಗೆ ನಿಮ್ಗೆ ಗೊತ್ತಿದೆ. ಮುಖ್ಯಮಂತ್ರಿಗಳು ಒಂದ್ಸಾರಿ ಪೊಲೀಸ್ ಇಲಾಖೆ ಮೀಟಿಂಗ್ ಕರೀರಿ, ಅವ್ರ ಹತ್ರ ಕೇಳಿ ಕರ್ನಾಟಕದಲ್ಲಿ ಎಷ್ಟು ಜನ ನುಸುಳುಕೋರು ಇದಾರೆ, ಅವ್ರ ಹತ್ರ ವರದಿ ಕೇಳಿ ದಯಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಎಷ್ಟು ಜನ ನುಸುಳುಕೋರು ಇದ್ದಾರೆ ಅಂತ ಹೇಳಿ, ಯಾವ ದೇಶದವ್ರು ಇದ್ದಾರೆ ಅಂತ. ಅವ್ರೆಲ್ಲರಿಗೂ ನಾಳೆ RI ದುಡ್ಡು ತಗೊಂಡ ಅಥವಾ ಯಾವ್ದೋ ನಿಮ್ಮ ಒತ್ತಡಕ್ಕೋ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗ ಪಡೆಯೋದಕ್ಕೆ, ಬೆನಿಫಿಟ್ ಪಡೆಯೋದಕ್ಕೆ ಪರ್ಮನೆಂಟ್ ಕಾರ್ಡ್ ಆಗುತ್ತೆ. ಉಲ್ಲಂಘನೆ ಮಾಡುವಂತದನ್ನ ಮಾಡ್ತಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಅನ್ನ ಉಲ್ಲಂಘನೆ ಮಾಡುವಂತದನ್ನ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ, ತಕ್ಷಣ ಈ PRC ಅನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕರ್ನಾಟಕದ ನಾಗರಿಕರೇ, ನಾವೆಲ್ಲರೂ ದೇಶದ ನಾಗರಿಕರು. ನಮ್ಗೆ ಯಾವ್ದು ಕೂಡ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾವು ಇಲ್ಲಿಯವರೇ. ನಮ್ಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ, ನಮ್ಗೆ ಪಾಸ್ಪೋರ್ಟ್ ಸಿಕ್ಕಿದೆ, ಇನ್ಯಾರೋ ಕೆಲವರಿಗೆ BPL ಕಾರ್ಡ್ ಸಿಕ್ಕಿದೆ, ಯೋಜನೆಗಳು ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಇನ್ನು ಹೊಸದಾಗಿ ನೀವೊಂದು PRC ಮಾಡಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡುವಂತ ಅಗತ್ಯ ಕರ್ನಾಟಕದಲ್ಲಿ ಇಲ್ಲ. ನಾವ್ಯಾರು ಫಾರಿನರ್ಸ್ ಅಲ್ಲ, ನಾವೆಲ್ಲರೂ ಇಲ್ಲಿಯವರೇ. ಫಾರಿನರ್ಸ್ ಅನ್ನ ಇಲ್ಲಿ ತಂದು ಮಾಡುವುದಕ್ಕೆ ನಾವು ಇದಕ್ಕೆ ಬಿಡುವುದಿಲ್ಲ. ಅದಕ್ಕಾಗಿ ಇದು ಸಂವಿಧಾನ ವಿರೋಧಿ. ಸಂಸತ್ತಲ್ಲಿ ಯಾವುದೇ ಇದಕ್ಕೆ ಕಾನೂನಾಗಿಲ್ಲ, ಸಂವಿಧಾನದಲ್ಲಿ ಯಾವುದೇ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ಇದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದ್ರೆ ಇವತ್ತು ಉದ್ಯೋಗದಲ್ಲಿ ಅವಕಾಶ ಅವರಿಗೆ ಕೊಡ್ಲಾಗತ್ತೆ ಅಂತ ಇದರಲ್ಲಿದೆ. ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಏನು ಕಾನೂನನ್ನು ಅವರು ಮಾಡಿದ್ದಾರೆ, ಯಾವುದು ರೂಲ್ಸ್ ಅನ್ನ ಬಿಡುಗಡೆ ಮಾಡಿದ್ದಾರೆ, ನಾನು ಶೇರ್ ಮಾಡ್ತೀನಿ. ಅದರಲ್ಲಿ ಬಹಳ ಸ್ಪಷ್ಟ ಇದೆ, ಸರ್ಕಾರಿ ಉದ್ಯೋಗಕ್ಕೆ ಇದು ಯೂಸ್ ಆಗುತ್ತೆ PRC. ಈ ಕಾರ್ಡ್ ಸರ್ಕಾರಿ ಉದ್ಯೋಗದಲ್ಲಿ ಸಿಗುವಾಗ ನೀವು ತೋರಿಸಬಹುದು. ಶಿಕ್ಷಣದ ಪ್ರವೇಶ, ಕಾಲೇಜ್ಗಳ ಅಥವಾ ಹಾಸ್ಟೆಲ್ ಪ್ರವೇಶ ಸಿಗುವಾಗ ನೀವು ಇದನ್ನು ತೋರಿಸಬೇಕು. ವಿದ್ಯಾರ್ಥಿ ವೇತನ ಪಡೆಯುವಾಗ ಇದನ್ನು ತೋರಿಸಬೇಕು. ಬೇರೆ ಬೇರೆ ಸ್ಕೀಮ್ಗಳಿಗೆ, ಯೋಜನೆಗಳಿಗೆ ಇದನ್ನು ತೋರಿಸಬೇಕು. ಸರ್ಕಾರಿ ಸೌಲಭ್ಯ ಪಡೆಯೋದಕ್ಕೆ ಇದನ್ನು ತೋರಿಸಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ಕಾನೂನಲ್ಲಿ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಈ ಕಾನೂನಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ನಮ್ದು ವಿರೋಧ ಇದೆ. ನೀವು ಹೊಸ ಯಾವುದೇ ಸರ್ಟಿಫಿಕೇಟ್ ಕೊಡುವಂತ ಅಗತ್ಯ ಇಲ್ಲ. ಭಾರತದ ನಾಗರಿಕರು ನಾವು ಇವತ್ತು ನಿನ್ನೆ ಎಲ್ಲಿಂದೋ ಪಾಕಿಸ್ತಾನನೋ ಬಾಂಗ್ಲಾದೇಶದಿಂದ ಬಂದವರಲ್ಲ. ನಾವು ಭಾರತದಲ್ಲಿ ಹುಟ್ಟಿದವರು, ಭಾರತದಲ್ಲಿ ಬೆಳೆದವರು, ನಾವು ಕನ್ನಡಿಗರು, ನಾವು ಇಲ್ಲೇ ಇರುವವರು. ಡಿಪಾರ್ಟ್ಮೆಂಟ್ ಮಾಡ್ಬೇಕಿದು. ನೀವು ಅಕ್ರಮ ವಲಸಿಗರಿಗೆ ಕೊಡ್ತೀರಂದ್ರೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕು. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೆಂಗ್ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ.